Dear student, in this video, I am trying to explain the problem with solution on fund flow statement. This is the third problem. Following are the comparative balance sheet of Goodluck Limited as on 31st 3 1997 and 31st 3 1998. Liabilities 1997 1998. Here the 1997 is stated as previous year, 1998 is stated as current year. Share capital 10 lakh, 11 lakh, debenture 5 lakh, 3 lakh, general reserve 2 lakh, 2 lakh, P&L account 1 lakh 10,000, 1 lakh 90,000, provision for tax 40,000, 1 lakh 10,000, creditors 50,000, 40,000, bills payable 20,000, 30,000, provision for doubtful debts 30,000, 24,000. Asset side, goodwill 50,000, 40,000, land 4 lakh 20,000, 6 lakh 60,000, machinery 6 lakh, 8 lakh, stock 2 lakh 50,000, 2 lakh 10,000, debtors 3 lakh, 2 lakh 40,000, cash 3 lakh 24,000, preliminary expenses 30,000, 20,000. Balance sheet total 19 lakh 50,000, 19 lakh 94,000. Additional information. Number 1. During the year 1998, a part of machine costing rupees 7,500, accumulated depreciation thereon being rupees 2,500, was sold for rupees 3,000. Number 2. Income tax of 1997 was paid in 1998 rupees 40,000. This is to be disclosed in fund flow statement. Third one, depreciation on machinery for 1998 was provided at rupees 50,000. Prepare statement of changes in working capital and fund flow statement. ಫಸ್ಟು ನಾವು ಈ ಪ್ರಾಬ್ಲಮ್ಗೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ಪ್ರಿಪೇರ್ ಮಾಡಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಆದರೆ ಈ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ಪ್ರಿಪೇರ್ ಮಾಡಬೇಕು ಅಂದರೆ ನಾವು ಇದರಲ್ಲಿ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಅಷ್ಟನ್ನೇ ಮಾತ್ರ ತೊಗೊತೀವಿ. ಸೊ ಫಸ್ಟು ಸ್ಟೇಟ್ಮೆಂಟ್ ಶೋಯಿಂಗ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ತೊಗೊಂಡಿದ್ವಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ನೆಕ್ಸ್ಟು 4 ಅಮೌಂಟ್ ಕಾಲಮ್. 1997 ಪ್ರೀವಿಯಸ್ ಇಯರ್ ಅಂತ ನಾವು ಟ್ರೀಟ್ ಮಾಡ್ತೀವಿ, 1998 ಕರೆಂಟ್ ಇಯರ್ ಅಂತ ಟ್ರೀಟ್ ಮಾಡ್ತೀವಿ. ಥರ್ಡ್ ಅಮೌಂಟ್ ಕಾಲಮ್ಗೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಫೋರ್ತ್ ಅಮೌಂಟ್ ಕಾಲಮ್ಗೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಫಸ್ಟು ಕರೆಂಟ್ ಅಸೆಟ್ಸ್ನ ತೊಗೊಂಡಿದ್ದೀವಿ. ಕರೆಂಟ್ ಅಸೆಟ್ಸಲ್ಲಿ ಫಸ್ಟು ಸ್ಟಾಕ್ ತೊಗೊಂಡಿದ್ದೀವಿ. ಸ್ಟಾಕು 1997ನಲ್ಲಿ 2,50,000 ಇದೆ, 1998ಅಲ್ಲಿ 2,10,000 ಇದೆ. ಅಂದರೆ ಸ್ಟಾಕ್ ಏನಾಯಿತು, ಕರೆಂಟ್ ಇಯರು ಡಿಕ್ರೀಸ್ ಆಯಿತು. ಹಾಗಾದರೆ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಏನಾಯಿತು ಇಂಪ್ಯಾಕ್ಟು, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಯಿತು 40,000. ಅದೇ ಥರ ಸೆಕೆಂಡ್ ಒನ್ ಡೆಟಾರ್ಸ್ ಗುಡ್ ಅಂತ ಹೇಳಿದ್ದೀವಿ. ಇಲ್ಲಿ ಡೆಟಾರ್ಸ್ ಗುಡ್ ಅಂತ ಹೇಳಿದ್ದೀವಿ ಅಂದರೆ ಪ್ರಾಬ್ಲಮಲ್ಲಿ ಕರೆಂಟ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡಲ್ಲಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತ ಸಹ ಕೊಟ್ಟಿದ್ದಾನೆ. ಹಾಗಾದರೆ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಫಸ್ಟ್ ಪ್ರಾಬ್ಲಮಲ್ಲಿ ಅಸೆಟ್ ಸೈಡ್ ಡೆಟಾರ್ಸ್ ಇದೆ. ಸೊ 3 lakh 2,40,000 ಕೊಟ್ಟಿದ್ದಾನೆ. ಅದೇ ಥರ ಲಯಬಿಲಿಟಿ ಸೈಡಲ್ಲಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಕೊಟ್ಟಿದ್ದಾನೆ. ಹಾಗಾದರೆ ಡೆಟಾರ್ಸ್ ಅಂತ ಕೊಟ್ಟರೆ ಅಸೆಟ್ ಸೈಡ್ ಅದನ್ನು ಗುಡ್ ಡೆಟಾರ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಎರಡು ಥರ ಟ್ರೀಟ್ ಮಾಡ್ಬೋದು. ಡೆಟಾರ್ಸ್ ಟೋಟಲ್ ಗ್ರಾಸ್ ಅಮೌಂಟನ್ನು ನಾವು ಕರೆಂಟ್ ಅಸೆಟ್ಸ್ ಅಂತ ತೋರಿಸಿದ್ರೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸನ್ನು ನಾವು ಕರೆಂಟ್ ಲಯಬಿಲಿಟಿ ಅಂತ ತೋರಿಸ್ಬೋದು. ಅದರಲ್ಲಿ ಡೆಟಾರ್ಸ್ ಗ್ರಾಸ್ ಅಮೌಂಟ್ ಅಂದರೆ 3 lakh 2,40,000 ಇದನ್ನು ಗ್ರಾಸ್ ಅಮೌಂಟ್ ಅಂತ ಹೇಳ್ತೀವಿ. ಗ್ರಾಸ್ ಅಮೌಂಟನ್ನು ಕರೆಂಟ್ ಅಸೆಟ್ ಆಗಿ ತೋರಿಸಿದ್ರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸನ್ನು ನಾವು ಕರೆಂಟ್ ಲಯಬಿಲಿಟಿ ಅಂತ ತೋರಿಸ್ಬೋದು. ಅಥವಾ ಡೆಟಾರ್ಸಿಂದ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸನ್ನು ಲೆಸ್ ಮಾಡಿ ಅದರ ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರುತ್ತೆ ಅದನ್ನು ಡೆಟಾರ್ಸ್ ಅಂತ ಹೇಳಿ ತೋರಿಸ್ಬೋದು ಅವಾಗಲೂ. ಸೊ ಆದರೆ ನಾನು ಈ ಪ್ರಾಬ್ಲಮಲ್ಲಿ ಫಸ್ಟು ಏನು ಮಾಡಿದ್ದೀನಿ ಅಂದರೆ ಡೆಟಾರ್ಸ್ ತೋರಿಸಿದ್ದೀನಿ. ಅಂದರೆ ಡೆಟಾರ್ಸ್ ಗುಡ್ ಅಂತ ಹೇಳಿ ಗ್ರಾಸ್ ಅಮೌಂಟ್ ತೊಗೊಂಡಿದ್ದೀನಿ. 1997 3 lakh ಇದೆ, 1998 2,40,000 ಇದೆ. ಆದರೆ ಕರೆಂಟ್ ಇಯರ್ ಏನಾಯಿತು, 1 second ಡಿಕ್ರೀಸ್ ಆಯಿತು. ಹಾಗಾದರೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬಂತು, 60,000 ಬಂತು. ಕ್ಯಾಶ್ ಇದೆ, ಮೂರನೇ ಕರೆಂಟ್ ಅಸೆಟ್ಟು. 1997 3 lakh ಇದೆ,
1998 24,000 ಇದೆ. 1 ಸೆಕೆಂಡ್ ಕರೆಂಟ್ ಇಯರ್ ಏನಾಯಿತು, ಕ್ಯಾಶು ಡಿಕ್ರೀಸ್ ಆಯಿತು. ಹಾಗಾದರೆ ಎಷ್ಟು ಡಿಕ್ರೀಸ್ ಆಯಿತು, 2,76,000 ಆಯಿತು. ಇಷ್ಟಾದಮೇಲೆ ಕರೆಂಟ್ ಅಸೆಟ್ಸ್ನ ಟೋಟಲ್ ಮಾಡಿ, ಟೋಟಲ್ ಕರೆಂಟ್ ಅಸೆಟ್ಸ್ ಎ ಅಂತ ಹೇಳೋಣ. 1997 8,50,000 ಬಂತು. 1998 4,74,000 ಬಂತು. ಅದೇ ಥರ ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ಅಂತ ತಗೋಣ. ಕರೆಂಟ್ ಲಯಬಿಲಿಟಿಯಲ್ಲಿ ಯಾವುದೇ ಕರೆಂಟ್ ಲಯಬಿಲಿಟಿ ಬರುತ್ತೆ ಫಸ್ಟು ಪ್ರಾಬ್ಲಮಲ್ಲಿ ನೋಡ್ಬಿಡೋಣ. ಸೊ ಇಲ್ಲಿ ಕ್ರೆಡಿಟಾರ್ 1, ಬಿಲ್ಸ್ ಪೇಯಬಲ್ 2, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್, ಈ ಮೂರನ್ನು ನಾವು ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡೋಣ. ಪ್ರಾವಿಷನ್ ಫಾರ್ ಟ್ಯಾಕ್ಸನ್ನು ನಾನ್ ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡೋಣ. ಹಾಗಾದರೆ ಕ್ರೆಡಿಟರ್ಸ್ ಎಷ್ಟಿದೆ, ಪ್ರೀವಿಯಸ್ ಇಯರ್ ಕ್ರೆಡಿಟರ್ಸು ಪ್ರೀವಿಯಸ್ ಇಯರ್ 50,000 ಇದೆ, ಕರೆಂಟ್ ಇಯರ್ 40 ಇದೆ. ಬಿಲ್ಸ್ ಪೇಯಬಲ್ ಪ್ರೀವಿಯಸ್ ಇಯರ್ 20 ಇದೆ, ಕರೆಂಟ್ ಇಯರ್ 30 ಇದೆ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಪ್ರೀವಿಯಸ್ ಇಯರ್ 30,000 ಇದೆ, ಕರೆಂಟ್ ಇಯರ್ 24,000 ಇದೆ. ಹಾಗಾದರೆ ಕರೆಂಟ್ ಲಯಬಿಲಿಟಿ ಸರಿ ತೊಗೋಣ. ಕ್ರೆಡಿಟರ್ಸ್ 50,000 40,000. ಅಂದರೆ ಇಲ್ಲಿ ಕ್ರೆಡಿಟಾರ್ ಡಿಕ್ರೀಸ್ ಆಗಿದೆ ಕರೆಂಟ್ ಇಯರಲ್ಲಿ. ಎಷ್ಟು ಡಿಕ್ರೀಸ್ ಆಗಿದೆ, 10,000. ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದರೆ ಅದು ಇಂಪ್ಯಾಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಅಂತೀವಿ, 10,000. ಅದೇ ಥರ ಬಿಲ್ಸ್ ಪೇಯಬಲ್ 20,000 ಇದೆ, 30,000 ಇದೆ. ಅಂದರೆ ಕರೆಂಟ್ ಇಯರ್ ಏನಾಯಿತು, 10,000 ಇನ್ಕ್ರೀಸ್ ಆಯಿತು. ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಅದೇ ಥರ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಟು ಪ್ರೀವಿಯಸ್ ಇಯರ್ 30,000 ಇದೆ, ಕರೆಂಟ್ ಇಯರ್ 24,000 ಇದೆ. ಆದರೆ ಕರೆಂಟ್ ಇಯರ್ ಏನಾಯಿತು, ಡಿಕ್ರೀಸ್ ಆಯಿತು. ಕರೆಂಟ್ ಇಯರ್ ಡಿಕ್ರೀಸ್ ಆದರೆ ಇಂಪ್ಯಾಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಏನಾಯಿತು, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಯಿತು. ಸೊ ಇಷ್ಟಾದಮೇಲೆ ಟೋಟಲ್ ಕರೆಂಟ್ ಲಯಬಿಲಿಟೀಸ್ನ ಟೋಟಲ್ ಮಾಡ್ಕೊಳ್ಳಿ. ಸೊ ಕರೆಂಟ್ ಲಯಬಿಲಿಟಿಯನ್ನು ಟೋಟಲ್ ಮಾಡಿಕೊಂಡ್ರೆ ಎಷ್ಟು ಬಂತೆ, 1997 1 lakh ಬರುತ್ತೆ, 1998 94,000 ಬರುತ್ತೆ. ಸೊ ಕರೆಂಟ್ ಅಸೆಟ್ಸಿಂದ ಕರೆಂಟ್ ಲಯಬಿಲಿಟಿಯನ್ನು ಲೆಸ್ ಮಾಡಿ, ಟೋಟಲ್ ಕರೆಂಟ್ ಅಸೆಟ್ಸಿಂದ ಟೋಟಲ್ ಕರೆಂಟ್ ಲಯಬಿಲಿಟಿಯನ್ನು ಲೆಸ್ ಮಾಡಿದ್ರೆ ನಮಗೇನು ಬರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಅದಕ್ಕೆ ವರ್ಕಿಂಗ್ ಕ್ಯಾಪಿಟಲಲ್ಲಿ ನಾವು ಬ್ರ್ಯಾಕೆಟಲ್ಲಿ ತೋರಿಸಿದ್ದೀನಿ A ಮೈನಸ್ ಬಿ ಅಂತ. A ಮೈನಸ್ ಬಿ, ಎ ಅಂದರೆ ಕರೆಂಟ್ ಅಸೆಟ್ಸು, ಬಿ ಅಂದರೆ ಕರೆಂಟ್ ಲಯಬಿಲಿಟಿ. ಲೆಸ್ ಮಾಡಿದ್ರೆ 8,50,000 1 lakhನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ, 7,50,000 ಬರುತ್ತೆ. 4,74,000 94,000 ಲೆಸ್ ಮಾಡಿದ್ರೆ 3,80,000 ಬರುತ್ತೆ. ಸೊ ಇದು ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಹಾಗಾದರೆ 1997 ವರ್ಕಿಂಗ್ ಕ್ಯಾಪಿಟಲು 7,50,000 ಇದೆ, 1998 ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆ, 3,80,000 ಇದೆ. ಹಾಗಾದರೆ ಕರೆಂಟ್ ಇಯರ್ ಏನಾಯಿತು, ವರ್ಕಿಂಗ್ ಕ್ಯಾಪಿಟಲು ಡಿಕ್ರೀಸ್ ಆಯಿತು. ಎಷ್ಟು ಡಿಕ್ರೀಸ್ ಆಯಿತು, 7,50,000 3,80,000 ಲೆಸ್ ಮಾಡಿ. 7,50,000 3,80,000 ಲೆಸ್ ಮಾಡಿದ್ರೆ ಎಷ್ಟು ಡಿಕ್ರೀಸ್ ಆಗಿದೆ ವರ್ಕಿಂಗ್ ಕ್ಯಾಪಿಟಲು, 3,70,000 ಆಗುತ್ತೆ. ಹಾಗಾದರೆ ನೆಟ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬಂತು, 3,70,000 ಬಂತು. ಆ ನೆಟ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ನಾವು ತೊಗೊಳ್ತೀವಿ. ಅಷ್ಟು ತೊಗೊಂಡಾದ್ಮೇಲೆ ಟೋಟಲ್ ಮಾಡ್ತೀವಿ. ಟೋಟಲ್ ಮಾಡಿದಾಗ ನಮಗೆ ಏನು ಬರುತ್ತೆ, ನಮಗೆ ಟೋಟಲ್ ಮಾಡಿದಾಗ ಫಸ್ಟು 2 ಕಾಲಮ್ 7,50,000 ಬರುತ್ತೆ. ಥರ್ಡ್ ಕಾಲಮ್ ಆ್ಯಂಡ್ ಫೋರ್ತ್ ಕಾಲಮ್ 3,86,000 3,86,000 ಬರುತ್ತೆ. ಇದಾದಮೇಲೆ ನೆಕ್ಸ್ಟು ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೇವೆ. ಸೊ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟು ನಾವೇನು ಮಾಡ್ತೀವಿ ಅಂದರೆ P&L ಅಕೌಂಟ್ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡ್ತೀವಿ. P&L ಅಕೌಂಟ್ ಬ್ಯಾಲೆನ್ಸ್ ಎಲ್ಲಿರುತ್ತೆ, ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟಲ್ಲಿರುತ್ತೆ. ಎಸ್, P&L ಅಕೌಂಟ್ ಪ್ರೀವಿಯಸ್ ಇಯರ್ 1,10,000 ಇದೆ, ಕರೆಂಟ್ ಇಯರ್ 1,90,000 ಇದೆ. ಫಸ್ಟು P&L ಅಕೌಂಟ್ ಬ್ಯಾಲೆನ್ಸನ್ನು ಅಡ್ಜಸ್ಟೆಡ್ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಮಾಡ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ನ ಏನು ಮಾಡ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ನ ಡೆಬಿಟ್ ಮಾಡ್ತೀವಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಬಿಟ್ ಮಾಡಿದ್ದೀವಿ. ಇಷ್ಟು ಆದಮೇಲೆ ನೆಕ್ಸ್ಟು ಈ ಪ್ರಾಬ್ಲಮಲ್ಲಿ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಇಲ್ಲ. ಜನರಲ್ ರಿಸರ್ವ್ ಇದೆ, ಬಟ್ ಪ್ರೀವಿಯಸ್ ಇಯರ್ ಎಷ್ಟಿದೆಯೋ ಕರೆಂಟ್ ಇಯರು ಅಷ್ಟಿದೆ. ಅಂದರೆ ಓಪನಿಂಗ್ ಎಷ್ಟಿದೆಯೋ ಕ್ಲೋಸಿಂಗು ಅಷ್ಟೇ ಇದೆ. ಹಾಗಾದರೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ P&L ಅಕೌಂಟ್ಗೆ ಅಂದರೆ ಅಡ್ಜಸ್ಟೆಡ್ P&L ಅಕೌಂಟ್ಗೆ ಬರೋಲ್ಲ. ಆದರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಬರುತ್ತೆ. ಅಂದರೆ 1997 30,000 ಇದೆ, 1998 20,000 ಇದೆ. ಆದರೆ 10,000 ರೆಡ್ಯೂಸ್ ಆಗಿದೆ. ಆ ರೆಡ್ಯೂಸ್ ಆಗಿದರೆ ನಾವೇನಂತ ಹೇಳ್ತೀವಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ತೋರಿಸಿದ್ದೀವಿ. ಡೆಬಿಟ್ ಸೈಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಹೇಳಿ 30,000 ಮೈನಸ್ 20,000 ಔಟರ್ ಕಾಲಮ್ 10,000 ತೊಗೊಂಡಿದ್ದೀವಿ. ಅದೇ ಥರ
ಇನ್ನೊಂದಿದೆ ಗುಡ್ ವಿಲ್ ರಿಟರ್ನ್ ಆಫ್. ಗುಡ್ ವಿಲ್ ಕೊಟ್ಟಿದ್ದಾರೆ ಅಂದರೆ ಓಪನಿಂಗ್ 50 ಇದೆ, ಕ್ಲೋಸಿಂಗ್ 40 ಇದೆ. 50,000ಅಲ್ಲಿ 40,000 ಲೆಸ್ ಮಾಡಿದ್ರೆ ಗುಡ್ ವಿಲ್ ರಿಟರ್ನ್ ಆಫ್ ಎಷ್ಟು ಬರುತ್ತೆ? 10,000 ಬರುತ್ತೆ. ಇದಾದಮೇಲೆ ನೆಕ್ಸ್ಟು ನಮಗೆ ಯಾವ್ದು ಬರುತ್ತೆ ಅಂದರೆ ಡಿಪ್ರಿಸಿಯೇಷನ್ ಆನ್ ಮಿಷಿನರಿ ಅಂತ ಹೇಳಿದ್ದಾನೆ. ಸೊ ಡಿಪ್ರಿಸಿಯೇಷನ್ ಆನ್ ಮಿಷಿನರಿ ಪ್ರಾಬ್ಲಮಲ್ಲೇ ಹೇಳಿದ್ದಾನೆ, ಲಾಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾನೆ. ಡಿಪ್ರಿಸಿಯೇಷನ್ ಆನ್ ಮಿಷಿನರಿ ಎಷ್ಟು ಹೇಳಿದ್ದಾನೆ? ಡಿಪ್ರಿಸಿಯೇಷನ್ ಆನ್ ಮಿಷಿನರಿ ₹50,000 ಅಂತ ಹೇಳಿದ್ದಾನೆ. ಹಾಗಾದರೆ ಅದನ್ನು ಏನು ಮಾಡ್ತೀವಿ ನಾವು? ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ. ಡಿಪ್ರಿಸಿಯೇಷನ್ ಆನ್ ಮಿಷಿನರಿ ಸೊ 50,000 ತೊಗೊಂಡಿದ್ದೀವಿ. ಸೊ ಇದಾದಮೇಲೆ ನೆಕ್ಸ್ಟು ನಾವು ಲಾಸ್ ಆನ್ ಸೇಲ್ ಆಫ್ ಮಿಷಿನರಿ 2,000 ತೊಗೊಂಡಿದ್ದೀವಿ. ಹಾಗಾದರೆ ಈ 2,000 ಹೇಗೆ ಬಂತು ಅನ್ನೋದನ್ನ ಫಸ್ಟ್ ನಾವು ಮಿಷಿನರಿ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಹಾಗಾದರೆ ಮಿಷಿನರಿ ಅಕೌಂಟ್ನ ಪ್ರಿಪೇರ್ ಮಾಡಬೇಕು ಅಂದಾಗ ಫಸ್ಟ್ ನಾವು ಮಿಷಿನರಿ ಅಕೌಂಟಿಗೆ ಬಂದರೆ ಫಸ್ಟ್ ಏನು ಮಾಡೋಣ ಅಂದರೆ ಮಿಷಿನರಿ ಅಕೌಂಟ್ದು ಓಪನಿಂಗ್ ಬ್ಯಾಲೆನ್ಸನ್ನು ಡೆಬಿಟ್ ಮಾಡಿದ್ದೀವಿ 6 lakh, ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕ್ರೆಡಿಟ್ ಮಾಡಿದ್ದೀವಿ. ಸೊ ಮೊದಲು ಮಿಷಿನರಿ ಅಕೌಂಟ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಟ್ರಾನ್ಸ್ಫರ್ ಮಾಡೋಣ. ಸೊ ಮಿಷಿನರಿ ಅಕೌಂಟ್ ನೋಡಿ, ಲೈವ್ ಅಸೆಟ್ ಸೈಡಲ್ಲಿ ಮಿಷಿನರಿ ಇದೆ 6 lakh, 8 lakh. ಫಸ್ಟ್ ಏನು ಮಾಡೋಣ? ಅದರ ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಟ್ರಾನ್ಸ್ಫರ್ ಮಾಡೋಣ. ಟ್ರಾನ್ಸ್ಫರ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅದು ನೋಡೋಣ. ಎಸ್, ಓಪನಿಂಗ್ ಬ್ಯಾಲೆನ್ಸ್ 6 lakh, ಕ್ಲೋಸಿಂಗ್ ಬ್ಯಾಲೆನ್ಸ್ 8 lakh. ಸೊ ಇದಾದಮೇಲೆ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಹಾಗಾದರೆ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿ, ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ. ಡ್ಯೂರಿಂಗ್ ದ ಇಯರ್ 1998 ಪಾರ್ಟ್ ಆಫ್ ದ ಮಿಷಿನ್ ಕಾಸ್ಟಿಂಗ್ ₹7,500. ಅಂದರೆ ಮಿಷಿನರಿಯ ಒಂದು ಭಾಗದ ಕಾಸ್ಟ್ ಎಷ್ಟಿದೆ? 7,500. ಹಾಗಾದರೆ ಆ 7,500 ಮಿಷಿನರಿ ಪಾರ್ಟ್ ಏನಿದೆ ಅದಕ್ಕೆ ಡಿಪ್ರಿಸಿಯೇಷನ್ ಎಷ್ಟಾಗಿದೆ? 2,500. ಅದನ್ನು ಎಷ್ಟಕ್ಕೆ ಸೇಲ್ ಮಾಡಿದ್ರು? 3,000. 3,000 ಪ್ಲಸ್ 2,500 ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ? 5,500 ಆಗುತ್ತೆ. ಅಂದರೆ ಪಾರ್ಟ್ ಆಫ್ ದ ಮಿಷಿನರಿ ಕಾಸ್ಟ್ಗೆ ಎಷ್ಟು ಸಿಗುತ್ತೆ? 5,500 ಇದೆ. ಅದ್ರ ಬೆಲೆ ಎಷ್ಟು ಆ್ಯಕ್ಚುಲಿ ಇದು? 7,500. 7,500ಅಲ್ಲಿ 5,500 ಹೋದರೆ ನಮಗೆ ಮಿಷಿನರಿ ಪಾರ್ಟ್ ಆಫ್ ಮಿಷಿನರಿಯಿಂದ ನಮಗೇನಾಗುತ್ತೆ? ಲಾಸ್ ಬರುತ್ತೆ. ಅಂದರೆ ಮಿಷಿನರಿ ಪಾರ್ಟ್ ಆಫ್ ದ ಮಿಷಿನರಿ ಕಾಸ್ಟು 7,500, ಅದಕ್ಕೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಇದ್ದಿದ್ದು 2,500, ಅದನ್ನು ಸೇಲ್ ಮಾಡಿದ್ದು 3,000. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ನ ಮತ್ತು ಸೇಲ್ ವ್ಯಾಲ್ಯೂನ ಎರಡು ಆ್ಯಡ್ ಮಾಡಿದ್ರೆ 5,500 ಬಂತು. ಈ 5,500ಅನ್ನು 7,500ರಿಂದ ನಾವು ಲೆಸ್ ಮಾಡಿದ್ರೆ ನಮಗೆ 2,000 ಬರುತ್ತೆ. ಅಂದರೆ ಇಲ್ಲಿ ಮಿಷಿನರಿ ಕಾಸ್ಟ್ ಎಷ್ಟಿದ್ದು? 7,500. ಹಾಗಾದರೆ ಅದರ ವ್ಯಾಲ್ಯೂ ಎಷ್ಟಿದೆ? 5,500 ಆಗಿದೆ ಈಗ. ಹಾಗಾದರೆ 7,500ರಿಂದ 7,500 ರೂಪಾಯಿ ಇದ್ದ ಮಿಷಿನರಿ ಕಾಸ್ಟು 5,500 ಆದಾಗ ನಮಗೆ 2,000 ಏನಾಯಿತು? ಮಿಷಿನರಿಯಿಂದ ಲಾಸ್ ಆಯಿತು. ಹಾಗಾದರೆ ಲಾಸ್ ಆನ್ ಸೇಲ್ ಆಫ್ ಮಿಷಿನರಿ ಎಷ್ಟು ಬಂತು? ನಮಗೆ 2,000 ಬಂತು. ಮಿಷಿನರಿ ಎಷ್ಟಕ್ಕೆ ಸೇಲ್ ಮಾಡಿದ್ದೀವಿ? 3,000ಕ್ಕೆ ಮಾಡಿದ್ದೀವಿ. ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ, ಥರ್ಡ್ ಅಡ್ಜಸ್ಟ್ಮೆಂಟು. ಡಿಪ್ರಿಸಿಯೇಷನ್ ಆನ್ ಮಿಷಿನರಿ ಫಾರ್ 1998 ವಾಸ್ ಪ್ರೊವೈಡೆಡ್ ಅಟ್ ₹50,000. ಸೊ 1998ಅಲ್ಲಿ ಮಿಷಿನರಿ ಮೇಲೆ ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾರೆ? 50,000 ಕೊಟ್ಟಿದ್ದಾರೆ. ಹಾಗಾದರೆ ಆ ಡಿಪ್ರಿಸಿಯೇಷನ್ ಎಲ್ಲಿಗೆ ಟ್ರಾನ್ಸ್ಫರ್ ಕೊಡ್ತೀವಿ? P&L ಅಕೌಂಟ್ಗೆ ಟ್ರಾನ್ಸ್ಫರ್ ಕೊಡ್ತೀವಿ. ಹಾಗಾದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಮಿಷಿನರಿ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಮಿಷಿನರಿ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಮಿಷಿನರಿ ಅಕೌಂಟ್ ವಿತಿನ್ ಬ್ರಾಕೆಟ್ ಡಿಪ್ರಿಸಿಯೇಷನ್ ಅಂತ ಹೇಳಿದ್ವಿ. ಎಷ್ಟು ತೊಗೊಂಡಿದ್ವಿ? 50,000. ಹಾಗಾದರೆ ಮಿಷಿನರಿನ ನಾವು ಸೇಲ್ ಮಾಡಿದ್ವಿ. ಮಿಷಿನರಿನ ಸೇಲ್ ಮಾಡಿದಾಗ ಎಂಟ್ರಿ ಪಾಸ್ ಮಾಡ್ತೀವಿ. ಕ್ಯಾಶ್ ಅಕೌಂಟ್ ಡೇಟಾ ಟು ಮಿಷಿನರಿ ಅಕೌಂಟ್. ಕ್ಯಾಶ್ ಅಕೌಂಟ್ ಡೇಟಾ ಟು ಮಿಷಿನರಿ ಅಕೌಂಟ್ ವಿತಿನ್ ಬ್ರಾಕೆಟ್ ಸೇಲ್. ಎಷ್ಟಕ್ಕೆ ಸೇಲ್ ಮಾಡಿದ್ವಿ? 3,000. ಹಾಗಾದರೆ ಮಿಷಿನರಿನ ನಾವು ಸೇಲ್ ಮಾಡಿದಾಗ ನಮಗೇನಾಯಿತು? ಲಾಸ್ ಆಯಿತು. ಹಾಗಾದರೆ ಲಾಸ್ನ ಎಲ್ಲಿಗೆ ಟ್ರಾನ್ಸ್ಫರ್ ಕೊಡ್ತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಕೊಡ್ತೀವಿ. ಹಾಗಾದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಮಿಷಿನರಿ ಅಕೌಂಟ್ ವಿತಿನ್ ಬ್ರಾಕೆಟ್ ಲಾಸ್ ಆನ್ ಸೇಲ್ ಆಫ್ ಮಿಷಿನರಿ ಎಷ್ಟು ಬಂತು? 2,000. ಇಷ್ಟಾದಮೇಲೆ ನೆಕ್ಸ್ಟು ನಾವೇನು ಮಾಡ್ತೀವಿ ಅಂದರೆ ಯಾವ ಕಡೆ ಜಾಸ್ತಿ ಬರುತ್ತೆ ಟೋಟಲ್ ಮಾಡ್ಕೊಳ್ಳೋಣ. ಸೊ ನಮಗೆ ಟೋಟಲ್ ಯಾವ ಕಡೆ ಬರ್ತದೆ ಅಂದರೆ ಕ್ರೆಡಿಟ್ ಸೈಡು ಎಲ್ಲ ಅಮೌಂಟ್ ಇದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಾಯಿದೆ. ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ಕೊಳ್ಳಿ. 8,55,000 ಬರುತ್ತೆ. 8,55,000ಇಂದ 6 lakhನ ಲೆಸ್ ಮಾಡಿ ಬ್ಯಾಲೆನ್ಸ್ ಫಿಗರ್ ಎಷ್ಟು ಬರುತ್ತೆ? 2,55,000 ಬರುತ್ತೆ. ಈ ಬ್ಯಾಲೆನ್ಸಿಂಗ್ ಫಿಗರು ಡೆಬಿಟ್ ಸೈಡಲ್ಲಿ 2,55,000 ಬರೋದ್ರಿಂದ ಅದನ್ನು ನಾವು ಏನಂತ ಟ್ರೀಟ್ ಮಾಡ್ತೀವಿ? ಪರ್ಚೇಸಸ್ ಆಫ್ ಮಿಷಿನರಿ ಅಂತೇಳಿ ಟ್ರೀಟ್ ಮಾಡ್ತೀವಿ. ಹಾಗಾದರೆ ಎಂಟ್ರಿ ಪಾಸ್ ಮಾಡ್ತೀವಿ. ಮಿಷಿನರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಹಾಗಾದರೆ ನಮಗೆ ಮಿಷಿನರಿ ಅಕೌಂಟಿಂದ ನಮ್ಗೆ ಏನೇನು ಗೊತ್ತಾಯಿತು? ಒಂದು ಲಾಸ್ ಆನ್ ಸೇಲ್ ಆಫ್ ಮಿಷಿನರಿ ಗೊತ್ತಾಯಿತು, ಇನ್ನೊಂದು ಡಿಪ್ರಿಸಿಯೇಷನ್ ಗೊತ್ತಾಯಿತು.
ಸೊ ಡಿಪ್ರಿಸಿಯೇಷನ್ ಆಲ್ರೆಡಿ ನಾನು ಹೇಗೆ ತೊಗೊಳೋದು ಅಂತ ಹೇಳಿದ್ದೀನಿ. ಈಗ ಲಾಸ್ ಆನ್ ಸೇಲ್ ಆಫ್ ಮಿಷನರಿ ಎಷ್ಟಿದೆ? 2000 ಇದೆ. 2000 ತೊಗೊಂಡಿದ್ದೀನಿ. ದೆನ್ ನೆಕ್ಸ್ಟು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇದೆ. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸ್ 1,10,000 ತೊಗೊಂಡಿದ್ದೀವಿ. ಈ 1,10,000 ಹೇಗೆ ತಗೊಂಡಿದ್ದೀವಿ ಅಂದರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟು ಬ್ಯಾಲೆನ್ಸ್ ಶೀಟ್ನ ಲಯಬಿಲಿಟಿ ಸೈಡ್ ನೋಡಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇದೆ. ಎಷ್ಟಿದೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ನು? ಫಸ್ಟು ನಾವು ಪ್ರಾವಿಷನ್ ಫಾರ್ ಟ್ಯಾಕ್ಸ್ದು ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ಗೆ ಫಸ್ಟು ಟ್ರಾನ್ಸ್ಫರ್ ಮಾಡೋಣ. ಎಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟಿಗೆ ಬಂದರೆ ನಾವು ಓಪನಿಂಗ್ ಬ್ಯಾಲೆನ್ಸನ್ನು ಕ್ರೆಡಿಟ್ ಮಾಡಿದ್ದೀವಿ, ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಡೆಬಿಟ್ ಮಾಡಿದ್ದೀವಿ. ಈ ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಟ್ರಾನ್ಸ್ಫರ್ ಮಾಡಾದಮೇಲೆ, ಅಂದರೆ ಪೋಸ್ಟಿಂಗ್ ಮಾಡಾದಮೇಲೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಅಡ್ಜಸ್ಟ್ಮೆಂಟ್ ನಂಬರ್ 2, ಇನ್ಕಮ್ ಟ್ಯಾಕ್ಸ್ ಆಫ್ 1997 ವಾಸ್ ಪೇಯ್ಡ್ ಇನ್ 98 ವಾಸ್ ₹40,000 ಅಂತ ಹೇಳಿದ್ದಾರೆ. ಅಂದರೆ ಇನ್ಕಮ್ ಟ್ಯಾಕ್ಸು ಪೇಯ್ಡ್ ಎಷ್ಟಾಗಿದೆ? 40,000 ಆಗಿದೆ. ಹಾಗಾದರೆ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಆದರೆ ಎಂಟ್ರಿ ಪಾಸ್ ಮಾಡ್ತೀವಿ ನಾವು. ಇನ್ಕಮ್ ಟ್ಯಾಕ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇಯರ್ ಇನ್ಕಮ್ ಟ್ಯಾಕ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಎಸ್, ಇನ್ಕಮ್ ಟ್ಯಾಕ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ವಿತಿನ್ ಬ್ರ್ಯಾಕೆಟ್ ಟ್ಯಾಕ್ಸ್ ಪೇಯ್ಡ್ 1,10,000 ಪ್ಲಸ್ 40,000 ಎರಡು ಟೋಟಲ್ ಮಾಡಿದ್ರೆ ಡೆಬಿಟ್ ಸೈಡ್ ಎಷ್ಟು ಬರುತ್ತೆ? 1,50,000 ಬರುತ್ತೆ. ಈ 1,50,000ಇಂದ 40,000 ಲೆಸ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ? 1,10,000 ಬರುತ್ತೆ. ಈ ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರುತ್ತೆ ಅದನ್ನು ನಾವೇನಂತ ಟ್ರೀಟ್ ಮಾಡ್ತೀವಿ? ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಅದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಕೊಡ್ತೀವಿ? P&L ಅಕೌಂಟ್ಗೆ ಟ್ರಾನ್ಸ್ಫರ್ ಕೊಡ್ತೀವಿ. ಹಾಗಾದರೆ ಎಂಟ್ರಿ ಏನು ಪಾಸ್ ಮಾಡ್ತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್. ಹಾಗಾದರೆ ನಾವು ಅಡ್ಜಸ್ಟೆಡ್ P&L ಅಕೌಂಟಿಗೆ ಬನ್ನಿ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಎಷ್ಟು ಬಂತು? 1,10,000 ಬಂತು. ಒಂದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 10,000 ಬಂತು, ಗುಡ್ ವಿಲ್ ರಿಟರ್ನ್ ಆಫ್ 10,000 ಬಂತು, ಡಿಪ್ರಿಸಿಯೇಷನ್ ಆಫ್ ಮಿಷನರಿ 50,000 ಬಂದಿದೆ. ಹೆಂಗೆ ಅಂತ ಗೊತ್ತಾಯಿತು. ಲಾಸ್ ಆನ್ ಸೇಲ್ ಆಫ್ ಮಿಷನರಿ 2,000 ಹೇಗೆ ಬಂತು ಅಂತ ಗೊತ್ತಾಯಿತು. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 1,10,000 ಹೇಗೆ ಬಂತು ಅಂತ ಗೊತ್ತಾಯಿತು. ಇನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ P&L ಅಕೌಂಟ್ನ ಡೆಬಿಟ್ ಮಾಡಿದ್ದೀವಿ, ಓಪನಿಂಗ್ ಬ್ಯಾಲೆನ್ಸ್ ಆಫ್ P&L ಅಕೌಂಟ್ನ ಕ್ರೆಡಿಟ್ ಮಾಡಿದ್ದೀವಿ. ಹಾಗಾದರೆ ಯಾವ ಕಡೆ ಜಾಸ್ತಿ ಬರ್ತಾಯಿದೆ ನಮಗೆ? ಡೆಬಿಟ್ ಸೈಡ್ ಜಾಸ್ತಿ ಬರ್ತಾಯಿದೆ. ಹಾಗಾದರೆ ಡೆಬಿಟ್ ಸೈಡ್ ಎಷ್ಟು ಬರ್ತಾಯಿದೆ? ಡೆಬಿಟ್ ಸೈಡ್ ನಮಗೆ 3,72,000 ಬರ್ತಾಯಿದೆ. ಎಷ್ಟು ಬರ್ತಾಯಿದೆ? 3,72,000 ಬರ್ತಾಯಿದೆ. ಈ ಡೆಬಿಟ್ ಸೈಡ್ ಏನು 3,72,000 ಬಂದಿದೆ, ಈ 3,72,000ಇಂದ ಡೆಬಿಟ್ ಸೈಡಲ್ಲಿರೋಂಥ 1,10,000 ಲೆಸ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ ನಮಗೆ? 2,62,000 ಬರುತ್ತೆ ಬ್ಯಾಲೆನ್ಸಿಂಗ್ ಫಿಗರ್. ಈ ಬ್ಯಾಲೆನ್ಸಿಂಗ್ ಫಿಗರ್ನ ನಾವೇನಂತ ಕರಿತೀವಿ? ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಹೇಳಿ ಕರಿತೀವಿ. ಸೊ ಈಗ ನಮಗೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಗೊತ್ತಾಯಿತು, ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಗೊತ್ತಾಯಿತು. ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ನಮಗೆ ನೆಟ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬಂತು. ಅಡ್ಜಸ್ಟೆಡ್ P&L ಅಕೌಂಟಿಂದ ನಮಗೆ ಫಂಡ್ ಫ್ರಮ್ ಆಪರೇಷನ್ ಬಂತು. ಇನ್ನು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡ್ತೀವಿ ಅನ್ನೋದು ಗೊತ್ತಾಯಿತು. ಮಿಷನರಿ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ ಗೊತ್ತಾಯಿತು. ಲ್ಯಾಂಡ್ ಅಕೌಂಟ್ ಒಂದು ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ಹಾಗಾದರೆ ಲ್ಯಾಂಡ್ ಅಕೌಂಟ್ ಒಂದು ಪ್ರಿಪೇರ್ ಮಾಡಿಬಿಡೋಣ. ಹಾಗಾದರೆ ಲ್ಯಾಂಡ್ ಅನ್ನೋದು ಅಸೆಟ್ಟು, ಲ್ಯಾಂಡ್ ಅನ್ನೋದು ಫಿಕ್ಸಡ್ ಅಸೆಟ್ಸು. ಹಾಗಾದರೆ ಲ್ಯಾಂಡ್ ಅದಕ್ಕೇನೂ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಲ್ಯಾಂಡ್ಗೆ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ. ಫೋರ್ ಲ್ಯಾಂಡ್ ಓಪನಿಂಗ್ ಎಷ್ಟು ಕೊಟ್ಟಿದ್ದಾನೆ? 4,20,000 ಕೊಟ್ಟಿದ್ದಾನೆ. ಕ್ಲೋಸಿಂಗ್ ಎಷ್ಟು ಕೊಟ್ಟಿದ್ದಾನೆ? 6,60,000 ಕೊಟ್ಟಿದ್ದಾನೆ. ಹಾಗಾದರೆ ಮೊದಲು ಲ್ಯಾಂಡನ್ನು ನಾವು ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡೋಣ. ಎಸ್, ಓಪನಿಂಗ್ ಬ್ಯಾಲೆನ್ಸನ್ನು ನಾವು ಲ್ಯಾಂಡು ಡೆಬಿಟ್ ಮಾಡಿದ್ದೀವಿ, ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕ್ರೆಡಿಟ್ ಮಾಡಿದ್ದೀವಿ. ಇಲ್ಲಿ ಏನೂ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಹಾಗಾದರೆ ಕ್ಲೋಸಿಂಗ್ ಏನಿದೆಯೋ ಅದೇ ಟೋಟಲ್ ಬರುತ್ತೆ 6,60,000. ಈ ಕ್ಲೋಸಿಂಗಿಂದ ಓಪನಿಂಗನ್ನು ನಾವು ಲೆಸ್ ಮಾಡಿದ್ರೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ? 2,40,000 ಬರುತ್ತೆ. ಯಾವ ಕಡೆ ಬರುತ್ತೆ? ಡೆಬಿಟ್ ಸೈಡ್ ಬರ್ತಾ ಇದೆ. ಹಾಗಾದರೆ ಡೆಬಿಟ್ ಸೈಡ್ ಬಂದರೆ ನಾವು ಲ್ಯಾಂಡನ್ನು ಏನಂತ ಟ್ರೀಟ್ ಮಾಡ್ತೀವಿ? ಪರ್ಚೇಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಹಾಗಾದರೆ ಲ್ಯಾಂಡ್ ಪರ್ಚೇಸ್ ಆದರೆ ಎಂಟ್ರಿ ಪಾಸ್ ಮಾಡ್ತೀವಿ, ಲ್ಯಾಂಡ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಹಾಗಾದರೆ ನಮಗೆ ಲ್ಯಾಂಡ್ ಅಕೌಂಟು ಹೇಗೆ ಪರ್ಚೇಸ್ ಆಯಿತು ಅನ್ನೋದು ಗೊತ್ತಾಯಿತು, ಲ್ಯಾಂಡ್ ಹೇಗೆ ಪರ್ಚೇಸ್ ಆಯಿತು ಅನ್ನೋದು ಗೊತ್ತಾಯಿತು. ಇನ್ನು ಫೈನಲಿ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದಿ ಇಯರ್ ಎಂಡಿಂಗ್ 1998, ಪರ್ಟಿಕ್ಯುಲರ್ಸ್ ಅಮೌಂಟ್. ಫಸ್ಟ್ ಸೋರ್ಸಸ್ ಆಫ್ ಫಂಡ್ ಮಾಡ್ತೀವಿ. ಸೋರ್ಸಸ್ ಆಫ್ ಫಂಡ್ ಮಾಡಬೇಕಾದ್ರೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿದ್ದೀವಿ. ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಅಂದರೆ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡಲ್ಲಿರುತ್ತೆ. ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್, ಎಸ್, ಶೇರ್ ಕ್ಯಾಪಿಟಲು 1997 10 lakh ಇದೆ, 1998 11 lakh ಇದೆ. ಹಾಗಾದರೆ 11 lakhಯಿಂದ 10 lakh ಕಳೆದ್ರೆ ನಮಗೆ
ಸೋರ್ಸಸ್ ಆಫ್ ಫಂಡಲ್ಲಿ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಎಷ್ಟು ಬಂತು, 1 lakh ಬಂತು. ಸೊ ನೆಕ್ಸ್ಟು ಸೇಲ್ ಆಫ್ ಮಿಷಿನರಿ 3000, ಅದು ಹೇಗೆ ಬಂತು ಅಂತ ಹೇಳಿ ನಾನು ಮಿಷಿನರಿ ಅಕೌಂಟಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಫಂಡ್ ಫ್ರಮ್ ಆಪರೇಷನ್ ಈಗ ತಾನೇ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ, ಎಷ್ಟು ಬಂತು, 2,62,000 ಬಂತು. ದೆನ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಅದು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಬಂತು, ಹೇಗೆ ಬಂತು ಅಂತ ಹೇಳ್ಕೊಟ್ಟಿದ್ದೀನಿ, 3,70,000 ಬಂತು. ಈ ನಾಲ್ಕನ್ನು ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಸೋರ್ಸಸ್ ಆಫ್ ಫಂಡ್ ಎಷ್ಟು ಬಂತು, 7,35,000 ಬಂತು. ಇದಾದಮೇಲೆ ನೆಕ್ಸ್ಟು ಅಪ್ಲಿಕೇಶನ್ ಆಫ್ ಫಂಡ್ ಮಾಡೋಣ. ಫಸ್ಟ್ ಅಪ್ಲಿಕೇಶನ್ ಆಫ್ ಫಂಡ್ ಮಾಡಬೇಕಾದ್ರೆ ರಿಡಮ್ಷನ್ ಆಫ್ ಡಿಬೆಂಚರ್ ಇದೆ. ರಿಡಮ್ಷನ್ ಆಫ್ ಡಿಬೆಂಚರ್ ಇರೋದ್ರಿಂದ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟಿಗೆ ಬರೋಣ. ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟಿಗೆ ಬಂದರೆ ಡಿಬೆಂಚರ್ ಎಷ್ಟು ಕೊಟ್ಟಿದ್ದಾನೆ ಅಂತ ನೋಡೋಣ. ಎಸ್, ಡಿಬೆಂಚರ್ ಪ್ರೀವಿಯಸ್ ಇಯರ್ 1997 5 lakh ಇದೆ, 1998 ಕರೆಂಟ್ ಇಯರಲ್ಲಿ 3 lakh ಇದೆ. ಅಂದರೆ 2 lakh ಡಿಬೆಂಚರ್ ಏನಾಯಿತು, ರಿಡಮ್ಷನ್ ಆಯಿತು. ಹಾಗಾದರೆ ಆ ರಿಡಮ್ಷನ್ ಆಫ್ ಡಿಬೆಂಚರ್ ಏನಂತ ಟ್ರೀಟ್ ಮಾಡ್ತೀವಿ ನಾವು, ಅಪ್ಲಿಕೇಶನ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಹಾಗಾದರೆ ರಿಡಮ್ಷನ್ ಆಫ್ ಡಿಬೆಂಚರು 5 lakh 3 lakh ಕಳೆದ್ರೆ 2 lakh ಬಂತು. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಪ್ರಾಬ್ಲಮಲ್ಲೇ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದೇನೆ 40,000. ಮತ್ತು ಇನ್ಕಮ್ ಟ್ಯಾಕ್ಸ್ ಅಕೌಂಟಲ್ಲಿ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಎಷ್ಟು ಬಂದಿದೆ ಅಂತ ನಮಗೆ ಗೊತ್ತಿದೆ. ದೆನ್ ಪರ್ಚೇಸ್ ಆಫ್ ಮಿಷಿನರಿ 2,55,000 ಬಂದಿದೆ. ನಾವು ಮಿಷಿನರಿ ಅಕೌಂಟ್ ಮಾಡಿದಾಗ ನಮಗೆ ಗೊತ್ತಾಯಿತು ಪರ್ಚೇಸ್ ಆಫ್ ಮಿಷಿನರಿ ಎಷ್ಟು ಬಂದಿದೆ ಅಂತ. ಅದೇ ಥರ ಈಗ ತಾನೇ ಪರ್ಚೇಸ್ ಆಫ್ ಲ್ಯಾಂಡ್ ಎಷ್ಟು ಬಂತು ಅಂತ ಹೇಳ್ಕೊಟ್ಟಿದ್ದೀನಿ, 2,40,000 ಬಂತು. ಇಷ್ಟನ್ನು ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬಂತು, 7,35,000 ಬಂತು. ಹಾಗಾದರೆ ಸೋರ್ಸಸ್ ಎಷ್ಟು ಬಂತು ನಮಗೆ, 7,35,000. ಅಪ್ಲಿಕೇಶನ್ ಆಫ್ ಫಂಡು ಎಷ್ಟು ಬಂತು, 7,35,000 ಬಂತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.